ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನೇಲಿ ಡಿಸ್ಟರ್ಬೆನ್ಸ್ ಜಾಸ್ತಿ, ಅದಕ್ಕೆ ನಾನು ಈ ಕಡೆ ಬಂದಿದ್ದೀನಿ. ಸೊ ಪ್ಲೀಸ್ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಫುಲ್ಲು ನೋಡಿ, ಸಪೋರ್ಟ್ ಮಾಡಿ. ಮತ್ತು ಇವತ್ತು ಶುಕ್ರವಾರದ ಡೇ ಹೀಗಿದೆ. ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೋಗಿದೆ. ಸೊ ಇದು ಪಕ್ಕದ ಮನೆ, ಇದು ಬೇಜಾರು ಮಾಡ್ಕೋಬೇಡಿ. ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಇತ್ತು, ಹಂಗಾಗಿ ಸೌಂಡ್ ಜಾಸ್ತಿ ಅಂತ ಹೊರಗಡೆ ಬಂದಿದ್ದೀನಿ. ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಂತ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಬಾಯ್. ಹಾಯ್ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ನಾವೇಂತ ಸೂಪರಾಗಿದ್ದೀವಿ. ನೀವು ಕೂಡ ಸೂಪರಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿರಿ. ಸೊ ಇವತ್ತು ಶುಕ್ರವಾರ, ಇವತ್ತಿನ ದಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ವೀಡಿಯೋ ಫುಲ್ ನೋಡಿ, ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದಲ್ಲಿ ಕಮೆಂಟ್ ಕೂಡ ಮಾಡಿ, ನಾನು ಸರಿ ಮಾಡ್ಕೊತೀನಿ. ಇವತ್ತು ಡ್ಯೂಟಿಗೆ ಹೋಗಿದ್ದೆ, ಡ್ಯೂಟಿ ಮುಗಿಸ್ಕೊಂಬಂದೆ. ಬೆಳಗ್ಗೆ ನಾನೇನು ಹುಷಾರಿರಲಿಲ್ಲ, ಹಾಗಾಗಿ ಲೇಟಾಗಿದ್ದೆ. ನಮ್ಮ ಮನೆಯವರೇ ಮೊಸರನ್ನ ಮಾಡಿದರು, ಸೂಪರಾಗಿತ್ತು. ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ, ವೀಡಿಯೋನೇ ಮಾಡಿಲ್ಲ. ಅದು ಅಯ್ಯೋ ವೀಡಿಯೋ ಮಾಡಬೇಕಿತ್ತಲ್ಲ ಅಂದ್ಕೊಂಡೆ, ಮರ್ತೋಗಿತ್ತು. ಹಾಗಾಗಿ ಯಾವುದು ವೀಡಿಯೋ ಇರಲಿಲ್ಲ. ಇವತ್ತು ಒಂದು ಸ್ಪೆಷಲ್ ಆಗಿರೋವಂಥ ನಾನು ರೆಸಿಪಿ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರೋದನ್ನೇ ನಾನು ಕೂಡ ಮಾಡಿದ್ದೀನಿ. ನಮ್ಮ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ. ನಿಮ್ಮ ಸ್ಟೈಲೇ ಇರುತ್ತೋ ಗೊತ್ತಿಲ್ಲ. ಇದಂತೂ ಸೂಪರಾಗಿತ್ತು. ಡ್ಯೂಟಿಗೆ ಹೋಗಿ ನಾನು ಬಂದೆ. ನನ್ನ ಮಗ ಬಂದುಬಿಟ್ಟು ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ, ಸೋಮೇಶ್ವರ ದೇವಸ್ಥಾನ. ಅಲ್ಲಿ ಅವನು ಪ್ರಸಾದ ಇಸ್ಕೊಬಂದಿಟ್ಟಿದ್ದ. ಏನೋ ಹಬ್ಬ ಇವತ್ತು, ಹಂಗಾಗಿ ಶ್ರಾವಣ ಶುಕ್ರವಾರ ಅಲ್ವಾ, ಶ್ರಾವಣದಲ್ಲಿ ವಾರ ಇಲ್ಲಿ ಪ್ರಸಾದ ಕೊಡ್ತಾರೆ. ನನ್ನ ಮಗ ಇಸ್ಕೊಬಂದು ಮಡಗಿದ್ದ. ಕೆಲವ್ರು ಅನ್ಕೊತಾರೆ, ಅಯ್ಯೋ ದೇವಸ್ಥಾನ ಪ್ರಸಾದ ಇಸ್ಕೊಬಂದು ತಿಂತವ್ರೆ ಮನೇಲಿ ಹಂಗೆ ಹಿಂಗೆ ಅಂತ. ಸೊ ದಯವಿಟ್ಟು ಯಾರು ಹಂಗೆ ಅನ್ಕೊಳಕ್ಕೆ ಹೋಗ್ಬಿಡಿ. ಅನ್ನಪೂರ್ಣೇಶ್ವರಿ ಯಾರ ಮನೆಗೂ ಅಷ್ಟು ಬೇಗ ನುಗ್ಗೋದು ಇಲ್ಲ. ಹಣೆಯಲ್ಲಿ ಒಂದೊಂದು ಅಗ್ಳು ಅಕ್ಕಿ ಕಾಳು ಕೂಡ ಹಣೆಯಲ್ಲಿ ಬರೆದಿರಬೇಕು, ಅವ್ರಿಗೆ ಮಾತ್ರ ಸಿಗೋದು. ಅದು ನಮಗೆ ಸಿಕ್ಕಿದೆ, ನಮ್ಮ ಖುಷಿ, ನಮ್ಮ ಅದೃಷ್ಟ ಇಷ್ಟಪಡ್ತೀನಿ ನಾನು. ಇಸ್ಕೊಬಂದಿಟ್ಟಿದ್ದ. ಅದನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತಾಯಿದ್ದೆ. ಸೂಪರಾಗಿತ್ತು, ಚೆನ್ನಾಗಿತ್ತು. ಪಲಾವ್ ಮತ್ತು ಪಾಯಸ, ಕೇಸರಿ ಮತ್ತು ಏನೇನೋ ಕೊಟ್ಟಿದ್ರು, ಚೆನ್ನಾಗಿತ್ತು. ನನ್ನ ಮಗ ಹೇರ್ ಕಟ್ ಮಾಡ್ಕೋಬೇಕು, ಕಾಸು ಕೊಡಂತ ಕೇಳ್ತಾ ಇದ್ದ. ನಾನು ಬೇಡ ಇವತ್ತು ಶುಕ್ರವಾರ ಅಂತ ಹೇಳಿದ್ರು, ಕೇಳಲಿಲ್ಲ ಅವನು. ಹೋದ ತಗೊಂಡು. ನಾನು ಬೈತಾಯಿದ್ದೆ, ಬಂದಾಗಿಂದನೂ ಬೈತಾಯಿದ್ದೆ ಅವನಿಗೆ. ಯಾಕೆ ಅಂದರೆ ಅವನಿಗೆ ಹೇರ್ ಕಟ್ ಅವನು ಫುಲ್ಲು ನೀಟಾಗಿ ಮಾಡಿಸ್ಕೊಳ್ಳಲ್ಲ. ಅವನಿಗೆ ಸ್ವಲ್ಪ ಸ್ಟೈಲಿಶ್ ಆಗಬೇಕು ನೋಡಿ. ಮುಂದೆ ಹೇರ್ಸ್ ಎಲ್ಲ ಹಾಗೆ ಬಿಟ್ಬಿಡ್ತಾನೆ ಅವನು. ಹಿಂದೆ ಮಾತ್ರ ನೀಟಾಗಿ ಕಟ್ ಮಾಡಿಸ್ಕೊತಾನೆ, ಮುಂದೆ ಎಲ್ಲ ಹಾಗೆ ಬಿಟ್ಕೊತಾನೆ. ಅವನಿಗೇನೋ ಅದು ಬಾಚ್ಕೊಳಕ್ಕೆ ಬೇಕಾ ಏನೋ ಗೊತ್ತಿಲ್ಲ. ಎಷ್ಟು ಬೈದರೂ ಹಂಗೆ ಮಾಡಿಸ್ಕೊತಾನೆ. ನಮ್ಮ ಮನೆಯವರು ಹೋದರೆ ನೀಟಾಗಿ ಮಾಡಿಸ್ಕೊಂಬರ್ತಾರೆ. ಒಂದು ಹಾಫ್ ಡೇ ಫುಲ್ ಅಳ್ತಾನೆ ಅವನು. ನನಗೆ ಈ ಥರ ಎಲ್ಲ ಫುಲ್ಲು ಪೊಲೀಸ್ ಕಟ್ಟಿಂಗ್ ಮಾಡಿಬಿಟ್ಟಿದ್ರೆ, ನಂಗೆ ಈ ಥರ ಬೇಡ, ಸ್ವಲ್ಪ ಮುಂದೆ ಕೂದಲಿರಲಿ, ಹಿಂದೆ ಬೇಕಾದರೆ ಫುಲ್ ಕಟ್ ಮಾಡಿಸ್ರಿ, ನಂಗೆ ಒಂಥರ ಅನಿಸುತ್ತೆ ಹಂಗೆ ಹಿಂಗೆ ಅಂತ ಅಳ್ತಾನೆ ಅವನು. ಅಷ್ಟು ದೊಡ್ಡವನಾದರೂ ಅಳ್ತಾನೆ ಅವನು. ಇವಾಗ 7ನೇ ಕ್ಲಾಸು. ಚೆನ್ನಾಗಿತ್ತು ಪ್ರಸಾದ. ನನಗೆ ಅದು ತುಂಬ ಇದಾಗಿತ್ತು. ನನ್ನ ಮುಖ ಒಂಥರ ಆಗ್ತಾಯಿತ್ತು ನೋಡಿ ಅದು ತಿನ್ನೋವಾಗ. ಯಾಕೆ ಅಂತ ಅಂದರೆ ಪಾಯಸ ಜಾಸ್ತಿ ಸ್ವೀಟಾಗಿತ್ತು. ಹಾಗಾಗಿ ಬೂಂದಿ ಮತ್ತು ಪಾಯಸ ಎಲ್ಲ ಒಟ್ಟಿಗೆ ಹಾಕ್ಕೊಟ್ಟಿದ್ರು ಅವರು. ಹಾಗಾಗಿ ಅದು ಸ್ವೀಟ್ ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಆದರೂ ನಾವೇನು ವೇಸ್ಟ್ ಮಾಡಿಲ್ಲ, ದೇವ್ರ ಪ್ರಸಾದ ಅಲ್ವಾ, ತಿಂದ್ವಿ. ಮತ್ತು ನಮ್ಮತ್ತೆ ಕೂಡ ಕೂತ್ಕೊಂಡಿದ್ರು. ನನ್ನ ಮಗನಿಗೆ ಸಾಯಂಕಾಲ ಟೈಮ್ ಪುಳಿಯೋಗರೆ ಕೊಟ್ಟಿದ್ರೆ ಏನೋ ದೇವಸ್ಥಾನದಲ್ಲಿ, ಬರೋಕ್ಕೆ ಹೋಗಿದ್ದ ಅವನು. ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅವನಿಗೆ. ಹಂಗಾಗಿ ನಾನು ಬೇಡ ಅಂದೆ. ಇಸ್ಕೊಂಬಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ತಿನ್ನಲ್ಲ ಏನಿಲ್ಲ, ಬೇಡ ಅಂದೆ. ಹಂಗಾಗಿ ಇಸ್ಕೊಬಂದ್ಬಿಟ್ಟ ಅವನು. ಇಸ್ಕೊಬಂದು ತಿಂದ ಅವನು. ಏನು ಸ್ವಲ್ಪ ಕೊಡ್ತಾರೆ ದೇವಸ್ಥಾನದಲ್ಲಿ, ಏನು ಜಾಸ್ತಿ ಕೊಡ್ತಾರ, ಸ್ವಲ್ಪ ಕೊಡ್ತಾರೆ. ಅದನ್ನೇ ತಿನ್ಕೊಂಡ ಅವನು. ಸೊ ಅಡುಗೆ ಮಾಡಲ ಅಂತ ಕೇಳಿದೆ, ಬೇಡ ಬಿಡು ಅಂತ. ಅನ್ನ ಮೊಸರನ್ನ ಕೂಡ ಹಾಗೆ ಇತ್ತು. ಯಾರೂ ಸರಿಯಾಗಿ ಊಟ ಮಾಡಿರಲಿಲ್ಲ. ಇವತ್ತೆಲ್ಲ ಫುಲ್ಲು ಸರೌಂಡು, ನಮ್ಮ ಏರಿಯಾ ಫುಲ್ಲು ದೇವಸ್ಥಾನಕ್ಕೇ ಹೋಗಿಬಿಟ್ಟಿದ್ರು. ಫುಲ್ಲು ಚೆನ್ನಾಗಿ ಕೊಡ್ತಾರೆ ಪ್ರಸಾದ ಇಲ್ಲಿ. ಮತ್ತು ನೋಡ್ತಾ ಇರ್ಬೋದು ನೀವು, ಇವತ್ತು ನಾನು ಗಿಣ್ಣ ಮಾಡ್ತಾಯಿದ್ದೀನಿ. ಏನಪ್ಪ ಸಡನ್ನಾಗಿ ಗಿಣ್ಣ ಇವ್ರಿಗೆ ಎಲ್ಲಿ ಬಂತು ಹಾಲು ಅಂತ ಅನ್ಕೊತೀರಾ? ನಾನೇ ಹೇಳ್ತೀನಿ. ನನ್ನ ಫ್ರೆಂಡ್ ಒಬ್ಬಳು ಇಲ್ಲಿದ್ದಾಳೆ, ಅವ್ರ ಊರಿಂದ ತಂದು ಕೊಟ್ಟಿದ್ರಂತೆ. ಅವಳಿಗೆ ಮಾಡೋಕ್ಕೆ ಬರಲ್ಲ ಮೋಸ್ಟ್ಲಿ, ಅದಕ್ಕೆ ಅವ್ರ ಮಗ ಹತ್ರ ಕೊಟ್ಕೊಳಿಸಿದ್ಲು, ಮಾಡು ನನ್ನ ಮಗಗೆ ಸ್ವಲ್ಪ ಕೊಡು ಅಂದ್ಬಿಟ್ಟು. ನಾನು ಸರಿ ಆಯ್ತು ಅಂದ್ಬಿಟ್ಟು ಇಸ್ಕೊಂಡೆ. ನೋಡಿ ಹಾಲು ಎಷ್ಟು ಚೆನ್ನಾಗಿದೆ, ಯೆಲ್ಲೋ ಕಲರಲ್ಲಿದೆ.
ಇದು ಸುಮಾರು ಒಂದು 2-3 ದಿನದ ಹಾಲು ಇದು. ಮತ್ತು ಅದನ್ನು ನಾನು ಅರ್ಧ ಲೀಟ್ರಷ್ಟು ಕೊಟ್ಟಿದ್ಲು, ಅದನ್ನ ಬಿಸಿಗಿಟ್ಟೆ. ಮತ್ತು ಅದಕ್ಕೇನು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನಾನು ನಾರ್ಮಲ್ ಹಾಲು, ನಂದಿನಿ ಹಾಲು ಹಾಕ್ಕೊಂಡಿದ್ದೀನಿ. ಹಾಕೋಬೇಕಂತೆ ನಾನು ನಮ್ಮ ಅಜ್ಜಿ ಮಾಡೋದನ್ನ ಒಂದು ಟೈಮ್ ನೋಡಿದ್ದೆ ನಾನು, ಹಾಗಾಗಿ ಮಾಡಿಕೊಂಡೆ. ನಮ್ಮ ಅತ್ತೇನ ಕೂಡ ಕೇಳ್ತಾ ಇದ್ದೆ, ಅವರು ಅಷ್ಟು ಸರಿಯಾಗಿ ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ. ನಮ್ಮ ಅಜ್ಜಿ ಮಾಡೋಷ್ಟೆಲ್ಲ ನಾನು ಮಾಡಿದೆ. ನಮ್ಮ ಅಜ್ಜಿ ನನಗೇನಾದರೂ ಒಂದು ಅಡುಗೆನೇ ಆಗಲಿ, ಏನೇ ಒಂದು ಕೆಲಸ ಆಗಲಿ, ಒಂದು ಸರಿ ಕಣ್ಣಲ್ಲಿ ನೋಡಿಬಿಟ್ರೆ ನಂಗೆ ಅರ್ಥ ಆಗಿಬಿಡುತ್ತೆ. ನೋಡಿ, 3 ಅಚ್ಚು, ಅರ್ಧ ಲೀಟ್ರ್ ಹಾಲಿಗೆ 3 ಅಚ್ಚು ಬೆಲ್ಲ ಹಾಕಿದ್ದೀನಿ. 3 ಅಚ್ಚು ಇದು ಉಂಡೆ ಬೆಲ್ಲ ಇರಲಿಲ್ಲ, ಹಂಗಾಗಿ ಅಚ್ಚು ಬೆಲ್ಲ ಇತ್ತು, ಅದನ್ನೇ ಹಾಕಿದೆ. ಮತ್ತು ಇದಕ್ಕೆ ಬೆಲ್ಲಕ್ಕೆ ಹೆಚ್ಚಿಬಿಟ್ಟು ಹಾಕೋಬೇಕು. ನಾನು ಹಾಗೆ ಹಾಕ್ಕೊಂಬಿಟ್ಟಿದ್ದೀನಿ, ಟೈಮ್ ಆಗೋಗಿತ್ತಲ್ಲ, ಮತ್ತು ಅವ್ರಿಗೆ ಬೇರೆ ಕೊಡಬೇಕಲ್ಲ, ಮಲ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಬೇಗ ಬೇಗ ಹಾಗೆ ಹಾಕಿದೆ. ಸ್ವಲ್ಪ ಲೇಟ್ ಆಯಿತು, ಕರಗೋಷ್ಟರಲ್ಲಿ ಲೇಟ್ ಆಯಿತು. ಕೆಚ್ಬಿಟ್ಟು ಹಾಕಿದರೆ ಬೇಗನೆ ಆಗ್ತಾಯಿತ್ತೇನೋ. ಅದು ಬಿಸಿ ಆಗ್ತಾ ನೋಡಿ ಈ ಥರ ಗಟ್ಟಿ ಆಗಿಬಿಡುತ್ತೆ. ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದು ಇದ್ರ ಹೆಸರು ಒಡಕಾಲು ಅಂತ ಹೇಳ್ತೀವಿ ನಾವು, ಗಿಣ್ಣ ಹಾಲನ್ನ ಒಡಕಾಲು ಅಂತೀವಿ. ಅದು ಬಿಸಿ ಆಗ್ದಂಗೆ ಅದು ಒಂಥರ ಮೊಸರು ಥರ ಆಗ್ತಾ ಬರುತ್ತೆ. ನೀವೇನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಇದು ಬೆಲ್ಲ ಇನ್ನೂ ಸ್ವಲ್ಪ ಇತ್ತು, ಹಂಗಾಗಿ ನಾನು ಕೊಡ್ತಾಯಿದ್ದೆ ಸ್ಪೂನಲ್ಲಿ. ಮತ್ತು ಇದಕ್ಕೆ ಏಲಕ್ಕಿ ಕೂಡ ಹಾಕ್ಕೊಳ್ಳಿ, ಏಲಕ್ಕಿ ಮತ್ತು ಒಣಶುಂಠಿ ನೀಟಾಗಿ ಕೆಚ್ಕೊಂಬಿಟ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಒಣಶುಂಠಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ, ನೀವು ಹಾಕ್ಕೊಳ್ಳಿ. ನೋಡಿ, ನಾನು 5 ಏಲಕ್ಕಿ ತೊಗೊಂಡಿದ್ದೀನಿ. ಒಣಶುಂಠಿ ಇತ್ತು, ಆದರೆ ನನಗೆ ಆ ಟೈಮ್ಗೆ ಸಿಗಲಿಲ್ಲ. ಮನೆ ಫ್ರಿಜ್ ಕ್ಲೀನ್ ಮಾಡುವಾಗ ಎಲ್ಲ ಇಟ್ಟಿದ್ದೆ, ಹಂಗಾಗಿ ಸಿಗಲಿಲ್ಲ. ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಮಾಡಬೇಕು. ಇಲ್ಲದೆ ಇರೋದನ್ನು ಬೇಕು 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 ಅನ್ನೋಕ್ಕೋದ್ರೆ ಸಿಗಲ್ಲ. ಸಮಯ ಸಂದರ್ಭ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಮತ್ತು ನಾನು ಅರ್ಧ ವಡೆ ಫುಲ್ ಕೊಬ್ಬರಿ ತುರ್ಕೊಂಡಿದ್ದೀನಿ. ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ಅಲ್ಲ, ಹಸಿದಿದ್ದು. ಒಣ ಕೊಬ್ಬರಿ ಕೂಡ ಹಾಕೋಬೋದು, ಹಸಿದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಅದು ಫುಲ್ ಕಾಯಿ ಹಾಕಿದಷ್ಟು ಚೆನ್ನಾಗೇ ಇರುತ್ತೆ, ಯಾಕಂದರೆ ಕಾಯಿ ಬೆಲ್ಲ ಸೇರಿಕೊಂಡ್ರೆ ಎಷ್ಟು ಟೇಸ್ಟ್ ಬರುತ್ತೆ, ನೆನೆಸ್ಕೊಂಡ್ರೆ ಖುಷಿ ಆಗುತ್ತಲ್ವ, ಹಾಗಾಗಿ ಹೇಳ್ತಾಯಿದ್ದೀನಿ. ಒಂದು ಅರ್ಧ ವಡೆ ಫುಲ್ಲು, ಅರ್ಧ ತೆಂಗಿನಕಾಯಿ ಫುಲ್ ಚೆನ್ನಾಗಿ ತುರ್ಕೊಂಬಿಟ್ಟು ಹಾಗೆ ಹಾಕಿದ್ದೀನಿ. ಮಿಕ್ಸಿಲಿ ರುಬ್ಬು ಕೂಡ ಹಾಕೋಬೋದು, ಅಂದರೆ ಅದು ಅಷ್ಟು ಬಾಯಿಗೆ ತಿನ್ನೋಕ್ಕೇನೂ ಸಿಗೋಲ್ಲ, ಹಾಗಾಗಿ ನಾನು ಹಾಗೆ ತುರಿದಿಟ್ಕೊಂಬಿಟ್ಟು ಹಾಕಿದ್ದೀನಿ. ನೀಟಾಗಿ ಒಂದು ಚೆನ್ನಾಗಿ ಮಿಕ್ಸಿಂಗ್ ಕೊಡಿ, ಚೆನ್ನಾಗಿ ತಿರುಗಿಸ್ಕೊತಾ ಇರಿ, ಇಲ್ಲಾಂದರೆ ಅದು ಅಂಡತ್ತು ಬಿಡುತ್ತೆ. ಯಾಕೆ ಗಟ್ಟಿ ಆಗ್ತಾ ಬರುತ್ತಲ್ಲ. ನಾನು ರವೆ ಸ್ವಲ್ಪ ಜಾಸ್ತಿ ಎತ್ಕೊಂಡೆ, ತೆಳ್ಳಗಾಗ್ಬಿಟ್ರೆ ಹಾಕೊಳ್ಳೋಣ ಅಂದ್ಬಿಟ್ಟು. ನಾವು ಟೀ ಕುಡಿತೀವಲ್ಲ, ಅದ್ರದ್ದು ಒಂದೇ ಗ್ಲಾಸ್ ಸಾಕಾಗುತ್ತೆ. ಇದರಲ್ಲೇನು ಜಾಸ್ತಿ ಖರ್ಚೇ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಟೀ ಕುಡಿತೀವಲ್ಲ, ಅದು 1 ಗ್ಲಾಸ್ ಹಾಕಿ ಸಾಕು. ನಾನು ಅರ್ಧ ಲೀಟ್ರ್ ಹಾಲಿಗೆ ಜಾಸ್ತಿ ರವೆ ಹಾಕಬೇಕೇನೋ ಅಂದ್ಕೊಂಡೆ, ಆ ಥರ ಎಲ್ಲ ಏನಿಲ್ಲ. ಯಾಕಂದರೆ ಆಲ್ರೆಡಿ ಅದು ಹಾಲು ಕುದ್ದೀತಾ ಅದು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ನಾನು ಸಡನ್ನಾಗಿ ಎಲ್ಲ ರವೆ ಹಾಕೋಕ್ಕೆ ಹೋಗಲಿಲ್ಲ. ನೋಡೋಣ ಅಂದ್ಬಿಟ್ಟು ಅದರಲ್ಲಿ ಒಂದೇ ಒಂದು ಟೀ ಕುಡಿತೀವಲ್ಲ, ಆ ಗ್ಲಾಸಲ್ಲಿ ಒಂದೇ 1 ಗ್ಲಾಸ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಯಿತು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ ಕಲರ್ ಅದು. ನಾನು ಯಾವುದೇ ಕಲರ್ ಹಾಕಿಲ್ಲ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅದು ಹಾಲು ಬಂದು ಎಲ್ಲೋದಲ್ಲೇ ಇರುತ್ತೆ. ಸೊ ಬೆಲ್ಲ ಕೂಡ ಎಲ್ಲೋದಲ್ಲೇ ಇರುತ್ತಲ್ಲ, ಹಾಗಾಗಿ ಅದು ಎಲ್ಲೋ ಶೇಪಲ್ಲೇ ಬಂದಿದೆ, ಎಲ್ಲೋ ಕಲರಲ್ಲೇ ಬಂದಿದೆ, ಸಾರಿ. ಮತ್ತು ನೀವು ಬೇಕಿದ್ದಕ್ಕೆ ತುಪ್ಪ ಕೂಡ ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ. ನಾನು ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ, ಸಖತ್ತಾಗಿರುತ್ತೆ. ನಮ್ಮ ಅಜ್ಜಿ ಸೇಮ್ ಹಿಂಗೆ ಮಾಡ್ತಾಯಿತ್ತು, ಹಾಗಾಗಿ ಹಿಂಗೆ ಮಾಡಿದ್ದೀನಿ. ಫುಲ್ಲು ವೀಡಿಯೋ ನೋಡಿ ಫ್ರೆಂಡ್ಸ್, ನೀವು ಗೊತ್ತಾಗುತ್ತೆ. ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದರೆ ಗೊತ್ತಾಗಲ್ಲ. ಹಾಗಾಗಿ ನೋಡಿ ಸರ್, ಅದು ಬೇಯೋದು ಲೇಟ್ ಆಗುತ್ತೆ. ಸ್ವಲ್ಪ ಉರಿ ಕಮ್ಮಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಮುಚ್ಚಿ ಒಂದು 10 ನಿಮಿಷ ಅದನ್ನ ಮುಚ್ಚಿಡಿ, ಬೆಂದೋಗುತ್ತೆ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಮತ್ತು ನೀವು ತೆಳ್ಳಗೆ ಅಂದ್ಬಿಟ್ಟು ರವೆ ಹಾಕೋಕ್ಕೆ ಹೋಗಲೇಬೇಡಿ ಫ್ರೆಂಡ್ಸ್, ಮತ್ತು ತುಂಬ ಗಟ್ಟಿಯಾಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ಸಾಕು. ನೋಡಿ ಎಷ್ಟು ಈಗಲೇ ಅದು ಬರೀ 1 ಗ್ಲಾಸ್ಗೆ ಎಷ್ಟು ಗಟ್ಟಿಯಾಗಿದೆ. ನಿಜವಾಗ್ಲೂ ಸಖತ್ತಾಗಿತ್ತು ಟೇಸ್ಟ್ ಅಂತೂ. ತಿಂದಿಲ್ಲ ಇವಾಗ, ನಾನೊಬ್ಬಳು ಸ್ವಲ್ಪ ಟೇಸ್ಟ್ ಮಾಡಿದೆ. ಮಕ್ಕಳು ಅವರು ದೇವಸ್ಥಾನಕ್ಕೆ ಹೋಗಿದ್ರು, ಹಾಗಾಗಿ ನಾನು ಅವ್ರಿಗೆ ತಿನ್ನೋದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಪ್ಲೀಸ್ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಕುಟುಂಬದವ್ರಿಗೆ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್.